ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 17ನೇ ಜನವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇಂದಿನ ಮುರಳಿಯ ಸಾರವನ್ನು ಮೊದಲು ಕೇಳೋಣ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಯಾವಾಗ ಈ ಭಾರತವು ಸ್ವರ್ಗವಾಗಿತ್ತೋ ಆಗ ನೀವು ಸಂಪೂರ್ಣ ಪ್ರಕಾಶತೆಯಲ್ಲಿದ್ದೀರಿ. ಈಗ ಅಂಧಕಾರವಿದೆ, ಪುನಃ ಬೆಳಕಿನೆಡೆಗೆ ನಡೆಯಿರಿ. ಈ ಸಾರವೇ ಒಂದು ಸಂಪೂರ್ಣ ಯಾತ್ರೆಯನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ ಅಲ್ವಾ? ಪ್ರಕಾಶದಿಂದ ಅಂಧಕಾರಕ್ಕೆ, ಮತ್ತೆ ಈಗ ಅಂಧಕಾರದಿಂದ ಪ್ರಕಾಶದೆಡೆಗೆ. ಬಹಳ ಸುಂದರವಾಗಿದೆ. ಹೌದು. ಇವತ್ತಿನ ಪ್ರಶ್ನೆ ಕೂಡ ಅಷ್ಟೇ ಆಳವಾಗಿದೆ. ಬಾಬಾ ಕೇಳ್ತಾರೆ, ತಂದೆಯು ತಮ್ಮ ಮಕ್ಕಳಿಗೆ ಯಾವ ಒಂದು ಕಥೆಯನ್ನು ತಿಳಿಸಲು ಬಂದಿದ್ದಾರೆ? ಹೌದು. ಅದಕ್ಕೆ ಬಾಬಾರವರ ಉತ್ತರ ಹೀಗಿದೆ. ತಂದೆಯು ತಿಳಿಸ್ತಾರೆ, ಮಧುರ ಮಕ್ಕಳೇ, ನಾನು ನಿಮಗೆ 84 ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ. ನೀವು ಮೊಟ್ಟಮೊದಲ ಜನ್ಮದಲ್ಲಿದ್ದಾಗ ಒಂದೇ ದೈವೀ ಧರ್ಮವಿತ್ತು, ಮತ್ತೆ ನೀವೇ 2 ಯುಗಗಳ ನಂತರ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸಿದ್ದೀರಿ, ಭಕ್ತಿಯನ್ನು ಆರಂಭಿಸಿದ್ದೀರಿ. ಈಗ ನಿಮ್ಮದು ಇದು ಅಂತಿಮದಲ್ಲಿಯೂ ಅಂತಿಮ ಜನ್ಮವಾಗಿದೆ. ದುಃಖಹರ್ತ ಸುಖಕರ್ತ ಬನ್ನಿ ಎಂದು ನೀವೇ ಕರೆದಿರಿ, ಆದ್ದರಿಂದ ನಾನೀಗ ಬಂದಿದ್ದೇನೆ. ವಾಹ್! ಈ ಒಂದು ಉತ್ತರದಲ್ಲಿ ಅಬ್ಬಾ ಎಷ್ಟು ವಿಷಯಗಳು ಅಡಗಿವೆ. 84 ಜನ್ಮಗಳ ಕಥೆ ಅನ್ನೋದು ಅದು ಬರೀ ಒಂದು ವಾಕ್ಯ ಅಲ್ಲ. ಖಂಡಿತ ಇಲ್ಲ. ಅದು ನಮ್ಮ ಆತ್ಮದ ಒಂದು ಸಂಪೂರ್ಣ ಜೀವನ ಚರಿತ್ರೆ. ನಾವು ಯಾರು, ನಮ್ಮ ಇತಿಹಾಸವೇನು, ಯಾಕೆ ನಾವು ಇವತ್ತು ಈ ಸ್ಥಿತಿಯಲ್ಲಿದ್ದೀವಿ ಅನ್ನೋದಕ್ಕೆಲ್ಲ ಒಂದು ಕನ್ನಡಿ ಹಿಡಿದ ಹಾಗೆ. ಬಾಬಾ ಬಂದು, ಮಕ್ಕಳೇ, ನೀವು ನಿಮ್ಮ ಕಥೆಯನ್ನೇ ಮರೆತು ಬಿಟ್ಟಿದ್ದೀರಿ, ನಾನು ನೆನಪಿಸಲು ಬಂದಿದ್ದೇನೆ ಅಂತ ಹೇಳಿದಾಗ ಅವರ ಪ್ರೀತಿ ಅರ್ಥವಾಗುತ್ತೆ. ಖಂಡಿತ. ಅದರಲ್ಲೂ ಆ ವಿರೋಧಾಭಾಸವನ್ನ ಗಮನಿಸ್ಬೇಕು. ನೀವೇ ದೈವೀ ಧರ್ಮದಲ್ಲಿದ್ದೀರಿ ಅಂತನೂ ಹೇಳ್ತಾರೆ. ಮತ್ತೆ ನೀವೇ ಮಂದಿರಗಳನ್ನು ಕಟ್ಟಿಸಿದ್ದೀರಿ ಅಂತನೂ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಅಂದ್ರೆ ನಾವೇ ಪೂಜ್ಯರಾಗಿದ್ವಿ, ಆಮೇಲೆ ನಾವೇ ನಮ್ಮ ಪೂಜ್ಯ ಸ್ವರೂಪಗಳಿಗೆ ಭಕ್ತರಾದ್ವಿ. ಈ ಸಂಪೂರ್ಣ ಚಕ್ರದ ಪಯಣವನ್ನ ತಂದೆ ಒಂದೇ ಉತ್ತರದಲ್ಲಿ ಹಿಡಿದಿಟ್ಟಿದ್ದಾರೆ. ಹೌದು ಹೌದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವೇ ಕರೆದಿರಿ, ಆದ್ದರಿಂದ ನಾನೀಗ ಬಂದಿದ್ದೇನೆ ಅನ್ನೋ ಮಾತಿದೆಯಲ್ಲ, ಅದು ನಮ್ಮ ಮತ್ತೆ ಅವರ ನಡುವಿನ ಸಂಬಂಧದ ಆಧಾರ. ನಮ್ಮ ಕರೆಯೇ ಅವರ ಬರುವಿಕೆಗೆ ಕಾರಣ. ಇದು ಎಷ್ಟು ದೊಡ್ಡ ಭರವಸೆ ಅಲ್ವಾ? ಹೌದು. ಇದೇ ಹಿನ್ನೆಲೆಯಲ್ಲಿ ಇವತ್ತಿನ ಮುರಳಿಯ ಮೊದಲನೇ ಮುಖ್ಯಾಂಶ ನೋಡೋಣ ಅನ್ಸುತ್ತೆ. ಬಾಬಾ ಹೇಳ್ತಾರಲ್ವಾ, ಭಾರತವಾಸಿಗಳು ಯಾವಾಗ ನರಕವಾಸಿ ಬೇಹದ್ದಿನ ದುಃಖಿಯಾಗಿ ಬಿಡುವರೋ ಆಗ ಹೇ ಪತಿತ ಪಾವನ ದುಃಖಹರ್ತ ಸುಖಕರ್ತನೆಂದು ಕರೆಯುತ್ತಾರೆ. ಇಲ್ಲಿ ಆ ಬೇಹದ್ದಿನ ದುಃಖ ಅನ್ನೋ ಶಬ್ದ ಅದು ಬಹಳ ಗಮನಾರ್ಹ. ಹೌದು. ಇದು ಬರೀ ಸಣ್ಣಪುಟ್ಟ ದುಃಖ ಅಲ್ಲ, ಎಲ್ಲೇ ಮೀರಿದ ದುಃಖ. ಸರಿಯಾಗಿ ಹೇಳಿದ್ರಿ. ಈ ದುಃಖ ಅಂದ್ರೆ ಇದು ಬರೀ ಭೌತಿಕವಾಗಿಲ್ಲ, ಇದು ಒಂದು ಆತ್ಮಿಕ ದುಃಖ. ಪಂಚವಿಕಾರಗಳೆಂಬ ರೋಗ ಆತ್ಮವನ್ನ ಪೂರ್ತಿಯಾಗಿ ಆವರಿಸಿದಾಗ ಬರುವ ಸ್ಥಿತಿ ಇದು. ಆಗ ಆತ್ಮ ತನ್ನ ಮೂಲ ಸ್ವರೂಪ, ಶಾಂತಿ, ಸುಖ, ಪವಿತ್ರತೆ ಎಲ್ಲವನ್ನೂ ಮರೆತು ನರಳತ್ತೆ. ಆ ನರಳಾಟದ ಕೂಗೆ ಹೇ ಪತಿತ ಪಾವನ ಅನ್ನೋ ಪ್ರಾರ್ಥನೆ. ಆ ಕರೆಗಾಗಿ ತಂದೆ ಕಾಯ್ತಾ ಇರ್ತಾರೆ. ಹೌದು. ನಾನು ಕಲ್ಪಕಲ್ಪವೂ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಅಂತ ಅವರೇ ಹೇಳಿದ್ದಾರೆ. ಅದು ಅವರ ಕರ್ತವ್ಯ, ಅವರ ಪ್ರತಿಜ್ಞೆ. ಇಲ್ಲಿ ಸಂಗಮ ಯುಗ ಅನ್ನೋ ಸಮಯದ ಮಹತ್ವ ಸ್ಪಷ್ಟವಾಗುತ್ತೆ. ಅದು ಕಲಿಯುಗದ ಅಂತ್ಯ ಮತ್ತೆ ಸತ್ಯಯುಗದ ಆರಂಭದ ನಡುವಿನ ಒಂದು ಸಣ್ಣ ಆದ್ರೆ ಅತ್ಯಂತ ಶಕ್ತಿಶಾಲಿ ಸಮಯ. ಇದೇ ಸಮಯದಲ್ಲಿ ಮಾತ್ರ ಪತಿತ ಜಗತ್ತು ಪಾವನ ಜಗತ್ತಾಗಿ ಬದಲಾಗೋಕೆ ಸಾಧ್ಯ. ಯಾಕಂದ್ರೆ ಆಗ್ಲೇ ಸ್ವಯಂ ಪತಿತ ಪಾವನ ತಂದೆ ಈ ಭೂಮಿಗೆ ಬರ್ತಾರೆ. ಅವರನ್ನ ಬಿಟ್ಟು ಬೇರೆ ಯಾರೂ ಈ ಪರಿವರ್ತನೆಯ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ. ಹೌದು. ಅದಕ್ಕಾಗಿಯೇ ಬಾಬಾ ಸ್ಪಷ್ಟಪಡಿಸ್ತಾರೆ, ಈ ಜಗತ್ನಲ್ಲಿ ಯಾರೂ ಇನ್ನೊಬ್ಬರನ್ನ ಪಾವನ ಮಾಡೋಕ್ ಆಗಲ್ಲ, ಯಾಕಂದ್ರೆ ಎಲ್ಲರೂ ಪತಿತರಾಡಿದ್ದಾರೆ ಅಂತ. ಗುರುಗಳು, ಸನ್ಯಾಸಿಗಳು ಕೂಡ. ಅವರಿಗೂ ಸಾಧ್ಯವಿಲ್ಲ. ಅವರಿಗೂ ಸಾಧ್ಯವಿಲ್ಲ, ಯಾಕಂದ್ರೆ ಅವರೂ ಕೂಡ ವಿಕಾರಗಳ ಬಂಧನದಲ್ಲೇ ಇರ್ತಾರೆ. ಒಬ್ಬ ಪರಮಾತ್ಮ ಮಾತ್ರ ಈ ಬಂಧನಗಳಿಂದ ಮುಕ್ತನಾಗಿದ್ದಾನೆ. ಅದಕ್ಕಾಗಿಯೇ ಆತನೇ ಸರ್ವರ ಸದ್ಗತಿದಾತ. ಇದು ನಮ್ಮನ್ನ 2ನೇ ಅಂಶಕ್ಕೆ ತಗೊಂಡು ಹೋಗುತ್ತೆ. ಬಾಬಾ ಹೇಳ್ತಾರೆ, ಈಗ ನಿಮ್ದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಈ ಒಂದು ವಾಕ್ಯ ಅಬ್ಬಾ ನಮ್ಮಲ್ಲಿ ಎಷ್ಟು ಜಾಗೃತಿಯನ್ನ ತರಬೇಕು ಅಲ್ವಾ? ಇದು ಆಟದ ಕೊನೆ ಇನ್ನಿಂಗ್ಸ್ ಇದ್ದ ಹಾಗೆ. ಹೌದು. ಇಲ್ಲಿ ನಾವು ಮಾಡೋ ಸಣ್ಣ ಪ್ರಯತ್ನ ಕೂಡ ನಮ್ಮ ಭವಿಷ್ಯದ 21 ಜನ್ಮಗಳನ್ನ ನಿರ್ಧರಿಸುತ್ತೆ. ಹೌದು. ಮತ್ತು ಇದೇ ಸಮಯದಲ್ಲಿ ನಾವು ನಮ್ಮ ಸಂಪೂರ್ಣ ಇತಿಹಾಸವನ್ನೇ ಮರ್ತಿದ್ದೇವೆ. ಬಾಬಾ ಹೇಳ್ತಾರಲ್ವಾ, ಸತ್ಯಯುಗದ ಆಯುಸ್ಸನ್ನ ಲಕ್ಷಾಂತರ ವರ್ಷಗಳು ಅಂತ ಶಾಸ್ತ್ರಗಳಲ್ಲಿ ಬರೆದು ಸತ್ಯಯುಗವನ್ನ ನಮ್ಮಿಂದ ಬಹಳ ದೂರ ತಗೊಂಡು ಹೋಗಿದಾರ. ಎಕ್ಸಾಕ್ಟ್ಲಿ. ಅದು ಯಾವುದೋ ಒಂದು ಕಾಲ್ಪನಿಕ ಯುಗದ ತರಹ ಅನ್ಸುತ್ತೆ. ಆದ್ರೆ ತಂದೆ ಬಂದು ಹೇಳ್ತಾರೆ, ಇಲ್ಲ,
ಅದು ನಿಮ್ದೇ ರಾಜ್ಯವಾಗಿತ್ತು, ಬರೀ 5,000 ವರ್ಷಗಳ ಹಿಂದಿನ ಕಥೆ ಇದು ಅಂತ. ಈ ಸತ್ಯ ತಿಳಿದಾಗ್ಲೇ ನಮಗೆ ಆ ರಾಜ್ಯವನ್ನ ಮತ್ತೆ ಪಡ್ಕೋಬೇಕು ಅನ್ನೋ ಉತ್ಸಾಹ ಬರೋದು. ಹೌದು. ಮತ್ತು ಆ ರಾಜ್ಯವನ್ನ ಸ್ಥಾಪನೆ ಮಾಡೋರು ಯಾರು? ಅದಕ್ಕೂ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮನುಷ್ಯರಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಖಂಡಿತ. ಯಾವುದೇ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸದ್ಗತಿ ಕೊಡಕ್ಕೆ ಆಗಲ್ಲ. ಸದ್ಗತಿದಾತ ಒಬ್ನೇ. ಆತನೇ ಬಂದು ಸತ್ಯಖಂಡ ಅಥವಾ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಈ ಜ್ಞಾನ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ? ಇಲ್ಲಿ ಯಾವ ಕನ್ಫ್ಯೂಷನ್ಗೂ ಜಾಗನೇ ಇಲ್ಲ. ಖಂಡಿತ. ಇದು ನಮ್ಮನ್ನ 3ನೇ ಅಂಶಕ್ಕೆ ತರುತ್ತೆ. ಇದು ತಂದೆಯ ಕರ್ತವ್ಯ ಮತ್ತು ನಮ್ಮ ಭಕ್ತಿಯ ಬಗ್ಗೆ. ಬಾಬಾ ಹೇಳ್ತಾರೆ, ಪೂಜೆಯನ್ನು ಮಾಡ್ತಾರೆ, ಆದ್ರೆ ಭಕ್ತಿ ಮಾರ್ಗದಲ್ಲಿ ನೀವು ಯಾರ ಪೂಜೆ ಮಾಡ್ತಾ ಬಂದಿದ್ದೀರೋ ಅವರಲ್ಲಿ ಯಾರೊಬ್ಬರ ಚರಿತ್ರೆಯನ್ನೂ ತಿಳಿದುಕೊಂಡಿಲ್ಲ. ಇದು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಮಾತು. ನಿಜಕ್ಕೂ. ನಾವು ಶಿವನ ಪೂಜೆ ಮಾಡ್ತೀವಿ, ಶಿವರಾತ್ರಿ ಆಚರಿಸ್ತೀವಿ. ಆದರೆ ಶಿವ ತಂದೆ ಯಾರು, ಅವ್ರು ಯಾವಾಗ ಬರ್ತಾರೆ, ಬಂದು ಏನ್ ಮಾಡ್ತಾರೆ ಅನ್ನೋ ಅವರ ನಿಜವಾದ ಕರ್ತವ್ಯದ ಪರಿಚಯನೇ ಇರ್ಲಿಲ್ಲ. ಅವರೇ ನರಕವನ್ನ ಸ್ವರ್ಗವನ್ನಾಗಿ ಮಾಡೋರು, ಭ್ರಷ್ಟಾಚಾರಿ ಮನುಷ್ಯರನ್ನ ಶ್ರೇಷ್ಠಾಚಾರಿ ದೇವತೆಗಳನ್ನಾಗಿ ಮಾಡೋರು ಅನ್ನೋ ಸತ್ಯವನ್ನ ತಂದೆಯೇ ಬಂದು ತಿಳಿಸ್ಬೇಕಾಯ್ತು. ಹೌದು. ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ಇದು ಅವರ ಮುಖ್ಯ ಕೆಲ್ಸ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಹಾಗಾದ್ರೆ ನಮ್ಮನ್ನ ಪತಿತರನ್ನಾಗಿ ಅಥವಾ ನರಕವಾಸಿಗಳನ್ನಾಗಿ ಮಾಡಿದ್ದು ಯಾರು? ಅದಕ್ಕೆ ತಂದೆ ಸ್ಪಷ್ಟ ಉತ್ತರ ಕೊಡ್ತಾರೆ, ಅದು ರಾವಣ ಅಂತ. ಹೌದು. ದುಃಖ ಬಂದಾಗ ಮನುಷ್ಯರು ಈಶ್ವರನನ್ನ ದೂರ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನಾನು ಸುಖದ ಸಾಗರ, ನಾನು ಯಾವತ್ತೂ ದುಃಖ ಕೊಡಲ್ಲ. ದುಃಖ ಕೊಡೋದು ರಾವಣ ರಾಜ್ಯ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗುತ್ತೆ. ನಾವು ಅರ್ಧಕಲ್ಪ ಅಂದ್ರೆ ಸತ್ಯಯುಗ ತ್ರೇತಾಯುಗದಲ್ಲಿ ಸುಖದಲ್ಲಿರುವಾಗ ತಂದೆಯ ನೆನಪೇ ಮಾಡಲ್ಲ. ಅಲ್ಲಿ ಪ್ರಾರ್ಥನೆಯ ಅಗತ್ಯನೇ ಇರಲ್ಲ. ಯಾವಾಗ ದ್ವಾಪರ ಯುಗದಲ್ಲಿ ರಾವಣ ರಾಜ್ಯ ಶುರುವಾಗುತ್ತೋ ಆಗ ನಾವು ದುಃಖಿಗಳಾಗಿ ಪೂಜೆ ಭಕ್ತಿ ಎಲ್ಲವನ್ನೂ ಶುರು ಮಾಡ್ತೀವಿ. ಸೊ ಈ 3 ಅಂಶಗಳಿಂದ ತಂದೆಯ ಆಗಮನದ ಸಮಯ ಅಂದ್ರೆ ಸಂಗಮಯುಗ, ಕಾರಣ ಅಂದ್ರೆ ನಮ್ಮ ದುಃಖದ ಕರೆ, ಮತ್ತೆ ಕರ್ತವ್ಯ ಅಂದ್ರೆ ಪತಿತರನ್ನ ಪಾವನ ಮಾಡಿ ಸ್ವರ್ಗ ಸ್ಥಾಪನೆ ಮಾಡೋದು, ಇದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇದು ಜ್ಞಾನದ ಅಡಿಪಾಯ. ಹೌದು. ಈ ಅಡಿಪಾಯದ ಮೇಲೆ ತಂದೆ ನಮಗೆ ಸಿಗೋ ಆಸ್ತಿ ಬಗ್ಗೆ ತಿಳಿಸ್ತಾರೆ. ಇದು 4ನೇ ಅಂಶ. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಭಾರತವಾಸಿಗಳೇ, ಹೇ ಆತ್ಮರೇ, ಈಗ ನಿಮ್ಗೆ ಬೇಹದ್ದಿನ ಆಸ್ತಿಯನ್ನು ಕೊಡ್ತೇನೆ. ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ನೀವೀಗ 21 ಜನ್ಮಗಳಿಗಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ. 84 ಜನ್ಮಗಳ ಆಯಾಸ, ದುಃಖಕ್ಕೆ ಪ್ರತಿಯಾಗಿ ಈ ಒಂದು ಅಂತಿಮ ಜನ್ಮದ ಪುರುಷಾರ್ಥದಿಂದ 21 ಜನ್ಮಗಳ ಸ್ವರ್ಗದ ಆಸ್ತಿ. ಇದಕ್ಕಿಂತ ದೊಡ್ಡ ಲಾಟರಿ ಇರೋಕೆ ಸಾಧ್ಯವೇ ಇಲ್ಲ. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಯಾರು ಈ ಜ್ಞಾನವನ್ನ ಚೆನ್ನಾಗಿ ಧಾರಣೆ ಮಾಡ್ಕೊಂಡು ಪುರುಷಾರ್ಥ ಮಾಡ್ತಾರೋ ಅವರೇ ಸೂರ್ಯವಂಶಿ ಪದವಿ ಪಡೆಯೋದು. ಹೌದು. ಎಲ್ರಿಗೂ ಒಂದೇ ಮಟ್ಟದ ಆಸ್ತಿ ಸಿಗಲ್ಲ. ಅವರವರ ಪರಿಶ್ರಮಕ್ಕೆ ತಕ್ಕ ಫಲ. ಇದೇ ಜ್ಞಾನ ಮತ್ತೆ ಭಕ್ತಿಯ ನಡುವಿನ ವ್ಯತ್ಯಾಸ. ಭಕ್ತಿಯಲ್ಲಿ ಎಲ್ರೂ ಒಂದೇ ರೀತಿ ಕೇಳ್ತಾರ, ಆದ್ರೆ ಜ್ಞಾನದಲ್ಲಿ ಪ್ರತಿಯೊಬ್ರೂ ತಮ್ಮದೇ ಪ್ರಯತ್ನದಿಂದ ತಮ್ಮ ಪದವಿಯನ್ನ ನಿರ್ಧರಿಸ್ಕೊಳ್ಬೇಕು. ಹೌದು. ಜವಾಬ್ದಾರಿ ನಮ್ಮ ಕೈಗೆ ಬರುತ್ತೆ. ಹಾಗಾದ್ರೆ ಈ ಆಸ್ತಿಯನ್ನ ಪಡೆಯೋಕೆ ನಾವು ಮಾಡಬೇಕಾದ ಮುಖ್ಯ ಅಭ್ಯಾಸ ಯಾವುದು? ಇದು ನಮ್ಮನ್ನ 5ನೇ ಅಂಶಕ್ಕೆ ತಗೊಂಡೋಗುತ್ತೆ. ಹೌದು. ಬಾಬಾ ಹೇಳ್ತಾರೆ, ಪರಮ ಆತ್ಮನೇ ಕುಳಿತು ಜ್ಞಾನವನ್ನು ತಿಳಿಸ್ತಾರೆ ಅಂದಾಗ ಮಕ್ಕಳು ಆತ್ಮಾಭಿಮಾನಿಯಾಗಬೇಕಾಗಿದೆ. ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿ. ಇದು ಸಂಪೂರ್ಣ ಜ್ಞಾನದ ಸಾರ. ದೇಹಿ ಅಭಿಮಾನಿ ಭವ. ನಾನು ಈ ದೇಹ ಅಲ್ಲ, ನಾನು ಒಂದು ಚೈತನ್ಯ ಜ್ಯೋತಿ ಆತ್ಮ. ಈ ಅರಿವಿನಲ್ಲಿ ಸ್ಥಿತರಾಗುವುದೇ ಮೊದಲ ಹೆಜ್ಜೆ. ಯಾಕಂದ್ರೆ ನಮ್ಮ ಎಲ್ಲಾ ಕರ್ಮಗಳ ಲೆಕ್ಕಾಚಾರ, ಸಂಸ್ಕಾರಗಳು ಎಲ್ಲವೂ ಆತ್ಮದಲ್ಲೇ ದಾಖಲಾಗಿರುತ್ತೆ. ದೇಹ ಅನ್ನೋದು ಬರೀ ಒಂದು ವಸ್ತ್ರ. ಹೌದು. ಆ ಹಳೆಯ ಕೆಟ್ಟ ಸಂಸ್ಕಾರಗಳನ್ನ ಅಳಿಸಿ ಹೊಸ ದೈವಿ ಸಂಸ್ಕಾರಗಳನ್ನ ತುಂಬೋಕೆ ಇರೋ ಒಂದೇ ಒಂದು ದಾರಿ ಅಂದ್ರೆ ತಂದೆಯ ನೆನಪು. ನೆನಪಿನ ಯಾತ್ರೆ ಆತ್ಮವನ್ನ ಶುದ್ಧೀಕರಿಸೋ ಅಗ್ನಿ. ಇದಕ್ಕೆ ಬಾಬಾ ಬ್ರಹ್ಮಾರವರ ಉದಾಹರಣೆ ಕೊಡ್ತಾರೆ. ಇವ್ರು ಬ್ರಹ್ಮ ಯಾರೋ ಪಾವನರಾಗಿದ್ದರೋ ಅವರೇ ಈಗ ಅಂತಿಮ ಜನ್ಮದಲ್ಲಿ ಪತಿತನಾಗಿದ್ದಾರೆ. ತತ್ವಂ ಅಂದ್ರೆ ಅವರಂತೆ ನಾವು ಸಹ. ಹೌದು. ಮೊದಲನೇ ಜನ್ಮದಲ್ಲಿ ಶ್ರೀನಾರಾಯಣನಾಗಿದ್ದ ಆತ್ಮವೇ 84ನೇ ಜನ್ಮದಲ್ಲಿ ಬ್ರಹ್ಮನ ಪಾತ್ರವನ್ನ ಮಾಡುತ್ತೆ. ಈ ಚಕ್ರವನ್ನ ತಿಳಿದಾಗ ನಮ್ಗೂ ಕೂಡ ಪುನಃ ಪಾವನರಾಗೋ ಭರವಸೆ ಬರುತ್ತೆ. ಆದ್ರೆ ಬಾಬಾ ಎಚ್ಚರಿಸ್ತಾರೆ, ಕಲ್ಲು ಬುದ್ಧಿಯನ್ನ ಪಾರಸ ಬುದ್ಧಿಯನ್ನಾಗಿ ಮಾಡೋದು ಸುಲಭವಲ್ಲ ಅಂತ.
ಅದಕ್ಕೆ ನಿರಂತರ ಅಭ್ಯಾಸ ಬೇಕು. ಅದಕ್ಕೆ ಪದೇ ಪದೇ ನೆನ್ಪಿಸ್ತಾರೆ, ಹೇ ಆತ್ಮರೇ, ದೇಹಿ ಅಭಿಮಾನಿಯಾಗಿರಿ, ಒಬ್ಬ ತಂದೆಯನ್ನ ನೆನ್ಪು ಮಾಡಿ ಮತ್ತೆ ರಾಜಧಾನಿಯನ್ನ ನೆನ್ಪು ಮಾಡಿ. ತಂದೆ ಮತ್ತು ಆಸ್ತಿ. ಈ ಎರಡರ ನೆನಪೇ ನಮ್ಮನ್ನ ವಿಕರ್ಮಗಳಿಂದ ಪಾರು ಮಾಡೋದು. ಹೌದು. ಈ ಅಭ್ಯಾಸ ನಮ್ಮನ್ನ ಕೊನೆಗೆಲ್ ತಗೊಂಡೋಗುತ್ತೆ. ಅದೇ 6ನೇ ಅಂಶ. ದೇಹದ ಸಂಬಂಧಗಳನ್ನ ಬಿಡಿ, ಎಲ್ಲರೂ ಸಾಯ್ಲೇಬೇಕಾಗಿದೆ, ಎಲ್ಲರದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಇದು ಕಠೋರ ಸತ್ಯ, ಆದ್ರೆ ಇದೇ ವೈರಾಗ್ಯವನ್ನ ತರೋ ಸತ್ಯ. ಸಾಮಾನ್ಯವಾಗಿ ವಾನಪ್ರಸ್ಥ ಅಂದ್ರೆ 50-60 ವರ್ಷದ ನಂತರದ ಒಂದು ಸ್ಟೇಜ್. ಆದ್ರೆ ಬಾಬಾ ಹೇಳ್ತಾರೆ, ಈಗ ಇಡೀ ಸೃಷ್ಟಿಯೇ ವಾನಪ್ರಸ್ಥ ಸ್ಥಿತಿಯಲ್ಲಿದೆ ಅಂತ. ಇಡೀ ಹಳೆಯ ಜಗತ್ತು ವಿನಾಶದ ಅಂಚಿನಲ್ಲಿದೆ. ಎಲ್ಲರೂ ತಮ್ಮ ಪಾತ್ರ ಮುಗಿಸಿ ಮನೆಗೆ ವಾಪಸ್ ಹೋಗಲೇಬೇಕು. ಈ ಸಮಯದಲ್ಲಿ ದೇಹ ಮತ್ತು ದೇಹದ ಸಂಬಂಧಗಳಲ್ಲಿರೋ ಮೋಹವನ್ನ ಬುದ್ಧಿಯಿಂದ ತೆಗೆದುಹಾಕ್ಬೇಕು. ಹೌದು, ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿದ್ರು ಅನ್ನೋ ಗಾಯನವನ್ನ ಬಾಬಾ ನೆನಪಿಸ್ತಾರೆ. ಆ ಅಗಲಿಕೆಯ ಸಮಯ ಈಗ ಮುಗಿತಿದೆ. ನಾವು ಮತ್ತೆ ತಂದೆಯ ಜೊತೆ ನಮ್ಮ ಮನೆ ಪರಮಧಾಮಕ್ಕೆ ವಾಪಸ್ ಹೋಗೋ ಸಮಯವಿದು. ಹೌದು, ಈ ಸಮಯದಲ್ಲಿ ಒಬ್ಬ ಸದ್ಗುರುವಿನ ಮಾರ್ಗದರ್ಶನ ತುಂಬಾ ಅಗತ್ಯ. ಮತ್ತು ಆ ಸದ್ಗುರು ಸ್ವಯಂ ಪರಮಾತ್ಮನೇ ಆಗಿದ್ದಾರೆ. ಅವರೇ ನಮ್ಮ ತಂದೆ, ಶಿಕ್ಷಕ ಮತ್ತು ಸದ್ಗುರು. ಅವರು ಬೀಜರೂಪ. ಇಡೀ ಮನುಷ್ಯ ಸೃಷ್ಟಿ ಅನ್ನೋ ವೃಕ್ಷ ಈಗ ಜಡಜಡೀಭೂತವಾಗಿದೆ. ವಿಶೇಷವಾಗಿ ನಮ್ಮ ಆದಿ ಸನಾತನ ದೇವೀದೇವತಾ ಧರ್ಮದ ಅಡಿಪಾಯವೇ ಕಾಣೆಯಾಗಿದೆ. ಅದನ್ನ ಮತ್ತೆ ಸ್ಥಾಪನೆ ಮಾಡೋಕೆ ತಂದೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ಬಂದಿದ್ದಾರೆ. ಈ ಸಂಪೂರ್ಣ ಜ್ಞಾನವನ್ನ ಬುದ್ಧಿಯಲ್ಲಿಟ್ಕೊಂಡು ನಾವು ನಮ್ಮ ಯಾತ್ರೆಯನ್ನ ಮುಂದುವರಿಸಬೇಕು. ಓಂ ಶಾಂತಿ. ಓಂ ಶಾಂತಿ. ಈ 6 ಅಂಶಗಳ ಮಂಥನದಿಂದ ಇವತ್ತಿನ ಮುರಳಿಯ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಗಿದೆ. ಈಗ ಈ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಧಾರಣೆಗಾಗಿ ಮುಖ್ಯ ಸಾರವನ್ನು ನೋಡೋಣ. ಮೊದಲನೆಯದು, ಆತ್ಮನಿಂದ ಕೆಟ್ಟ ಸಂಸ್ಕಾರಗಳನ್ನು ತೆಗೆಯಲು ಆತ್ಮಾಭಿಮಾನಿಯಾಗಿರುವ ಅಭ್ಯಾಸ ಮಾಡಬೇಕಾಗಿದೆ. ಇದು ಅಂತಿಮ 84ನೇ ಜನ್ಮವಾಗಿದೆ, ವಾನಪ್ರಸ್ಥ ಸ್ಥಿತಿಯಾಗಿದೆ. ಆದ್ದರಿಂದ ಪುಣ್ಯಾತ್ಮನಾಗುವ ಪರಿಶ್ರಮ ಪಡಬೇಕಾಗಿದೆ. ಈ ವಾಕ್ಯದಲ್ಲಿ ನಮ್ಮ ಗುರಿ ಅಂದ್ರೆ ಪುಣ್ಯಾತ್ಮನಾಗೋದು, ನಮ್ಮ ಸ್ಥಿತಿ ಅಂದ್ರೆ ವಾನಪ್ರಸ್ಥ, ಮತ್ತೆ ಅದಕ್ಕಿರೋ ವಿಧಾನ ಅಂದ್ರೆ ಆತ್ಮಾಭಿಮಾನಿ ಅಭ್ಯಾಸ ಮೂರೂ ಅಡಕವಾಗಿದೆ. ನಮ್ಮೆಲ್ಲ ಪುರುಷಾರ್ಥದ ಸಾರವೇ ಇದು. ಹೌದು. ಮತ್ತು 2ನೇ ಧಾರಣಾ ಅಂಶ, ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನೂ ಮತ್ತು ರಾಜಧಾನಿಯನ್ನೂ ನೆನಪು ಮಾಡಬೇಕು. ಬೀಜ ಮತ್ತು ವೃಕ್ಷದ ಜ್ಞಾನವನ್ನು ಸ್ಮರಣೆ ಮಾಡಿ ಸದಾ ಹರ್ಷಿತರಾಗಿರಬೇಕು. ಇಲ್ಲಿ ವೈರಾಗ್ಯ ಮತ್ತೆ ಯೋಗ ಎರಡನ್ನೂ ಜೋಡಿಸಲಾಗಿದೆ. ದೇಹದ ಸಂಬಂಧಗಳಿಂದ ಬುದ್ಧಿಯನ್ನ ತೆಗೆದು ತಂದೆಯ ಜೊತೆ ಜೋಡ್ಸೋದು. ಈ ಪ್ರಕ್ರಿಯೆ ಕಷ್ಟ ಅನ್ಸ್ಬೋದು. ಆದ್ರ ಸೃಷ್ಟಿಚಕ್ರದ ಜ್ಞಾನವನ್ನ ಸ್ಮರಣೆ ಮಾಡಿದಾಗ ಅದು ಸಹಜವಾಗುತ್ತೆ ಮತ್ತು ನಮ್ಮಲ್ಲಿ ಖುಷಿ ತುಂಬುತ್ತೆ. ಬಹಳ ಸುಂದರ. ಈಗ ಇವತ್ತಿನ ವರದಾನವನ್ನ ನೋಡೋಣ. ಬಾಬಾ ಹೇಳ್ತಾರೆ, ಉಪರಾಮ ಮತ್ತು ಎವ್ರಿಡಿ ಆಗಿದ್ದು ಬುದ್ಧಿಯ ಮೂಲಕ ಅಶರೀರಿಯಾಗುವ ಅಭ್ಯಾಸವನ್ನು ಮಾಡುವಂತಹ ಸರ್ವಕಲೆಗಳಲ್ಲಿ ಸಂಪನ್ನ ಭವ. ಇದರ ವಿವರಣೆ ಅದ್ಭುತವಾಗಿದೆ. ಸರ್ಕಸ್ನಲ್ಲಿ ಕಲಾವಿದರು ತಮ್ಮ ದೇಹವನ್ನ ಹೇಗ್ಬೇಕೋ ಹಾಗೆ ಬಾಗಿಸ್ತಾರೆ. ಅದು ಕಠಿಣ ಅಭ್ಯಾಸದ ಫಲ. ಹೌದು. ಅದೇ ರೀತಿ ನಾವು ನಮ್ಮ ಮನಸ್ಸು ಮತ್ತೆ ಬುದ್ಧಿಯನ್ನ 1 ಸೆಕೆಂಡ್ನಲ್ಲಿ ಈ ಲೌಕಿಕ ಪ್ರಪಂಚದಿಂದ ಬೇರ್ಪಡಿಸಿ ಅಶರೀರಿ ಆತ್ಮಿಕ ಪ್ರಪಂಚಕ್ಕೆ ತಗೊಂಡು ಹೋಗೋ ಅಭ್ಯಾಸ ಮಾಡಬೇಕು. ಇದೇ ಶ್ರೇಷ್ಠವಾದ ಕಲೆ. ಯಾವಾಗ ಬೇಕೋ ಆಗ ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡೋದು, ಯಾವಾಗ ಬೇಕೋ ಆಗ ಅದರಿಂದ ಸಂಪೂರ್ಣ ನಿರ್ಲಿಪ್ತರಾಗಿ ಉಪರಾಮ ಸ್ಥಿತಿಗೆ ಹೋಗೋದು. ಈ ಒಂದು ಕಲೆ ಸಿದ್ಧಿಸಿದರೆ ನಾವು 16 ಕಲಾ ಸಂಪನ್ನರಾಗ್ತೀವಿ. ಇದಕ್ಕೆ ಎವ್ರಿಡಿ ಸ್ಥಿತಿ ಬೇಕು. ಸಂಕಲ್ಪ ವಿಕಲ್ಪಗಳ ಯುದ್ಧದಲ್ಲಿ ಸಮಯ ಕಳೆಯಬಾರ್ದು. ಹೌದು. ಇವತ್ತಿನ ಸ್ಲೋಗನ್ ಕೂಡ ಇದಕ್ಕೆ ಪೂರಕವಾಗಿದೆ. ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನ ಧಾರಣೆ ಮಾಡಿಕೊಳ್ಳುವರೇ ಸತ್ಯಸ್ನೇಹಿ ಹಾಗೂ ಸಹಯೋಗಿ ಆಗಿರ್ತಾರೆ. ಸೇವೆಯಲ್ಲಿ ಯಶಸ್ಸಿಗೆ 2 ಗುಣಗಳು ಅತ್ಯಗತ್ಯ. ನಮ್ಮಲ್ಲಿ ಸರಳತೆ ಇದ್ರೆ ಎಲ್ರೂ ನಮ್ಮತ್ರ ಬರೋಕಿಷ್ಟಪಡ್ತಾರೆ. ಸಹನಶೀಲತೆ ಇದ್ರೆ ನಾವು ಎಲ್ಲರನ್ನೂ ನಮ್ಮವರನ್ನಾಗಿ ಮಾಡ್ಕೋಬಹುದು. ಆಗ ಸಹಜವಾಗಿಯೇ ನಾವು ಎಲ್ಲರಿಗೂ ಸಹಯೋಗ ನೀಡೋಕೆ ಮತ್ತೆ ಎಲ್ಲರ ಸಹಯೋಗ ಪಡೆಯೋಕೆ ಸಾಧ್ಯವಾಗುತ್ತೆ. ಹೌದು. ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತಲಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಜ್ಞಾನದ ಅಂತಿಮ ಫಲವೇ ಮುಕ್ತಿ ಮತ್ತು ಜೀವನ ಮುಕ್ತಿ. ಜ್ಞಾನಿ ಆತ್ಮ ಅಂದ್ರೆ
ಪ್ರತಿಯೊಂದು ಕರ್ಮ ಮಾಡ್ತಾ ಅದರ ಬಂಧನಗಳಿಂದ ಆಕರ್ಷಣೆಗಳಿಂದ ಮುಕ್ತವಾಗಿರೋದು. ಅವರ ಮಾತು, ಕರ್ಮ, ಸಂಬಂಧ ಎಲ್ಲದರಲ್ಲೂ ಆ ಜೀವನಮುಕ್ತ ಸ್ಥಿತಿಯ ಅನುಭವ ಇರುತ್ತೆ. ಇದನ್ನೇ ಬಾಬಾ ನ್ಯಾರಾ ಮತ್ತು ಪ್ಯಾರ ಅಂದ್ರೆ ಭಿನ್ನ ಮತ್ತು ಪ್ರಿಯ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿದ್ದು ಎಲ್ಲರೊಂದಿಗೆ ಪ್ರೀತಿಯಿಂದ ಇದ್ರೂ ಬುದ್ಧಿಯಿಂದ ಎಲ್ಲದರಿಂದ ನಿರ್ಲಿಪ್ತರಾಗಿ ಕಮಲಪುಷ್ಪ ಸಮಾನರಾಗಿರೋದು. ಈ ಸ್ಥಿತಿಯ ಅನುಭವನ್ನ ಹೆಚ್ಚಿಸ್ಕೊಳ್ಳದೆ ನಮ್ಮ ಇವತ್ತಿನ ಗುರಿಯಾಗಿರ್ಲಿ. ಖಂಡಿತ. ಈ ಮಂಥನದಿಂದ ಇವತ್ತಿನ ಮುರ್ಲಿಯ ಪ್ರತಿಯೊಂದು ರತ್ನವೂ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಕುಳಿತಿದೆ ಅಂತ ಭಾವಿಸ್ತೀನಿ. ಹೌದು. ಈ 4ನೇ ಪಾಯಿಂಟ್ನ ಆರಂಭದಲ್ಲೇ ಈ ಸಮಯದಲ್ಲಿ ತಂದೆಯಿಂದ 21 ಜನ್ಮಗಳ ಬೇಹದ್ದಿನ ಆಸ್ತಿ ಸಿಗುತ್ತೆ ಅಂತಾರೆ. ಈ ಆಸ್ತಿ ಅನ್ನೋ ಶಬ್ದ ಕೇಳ ತಕ್ಷಣ ನಮಗೆಲ್ಲ ಅಂದ್ರೆ ಲೌಕಿಕ ಸಂಪತ್ತು ಅಂತಾನೆ ಅನ್ಸುತ್ತೆ ಅಲ್ವಾ? ಖಂಡಿತ, ಸಹಜವಾಗಿ ಹಾಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಬಾಬಾ ಹೇಳೋ ಆಸ್ತಿ ಅದು ಅಲ್ಲವೇ ಅಲ್ಲ. ಅದೇನು ಹಾಗಿದ್ರೆ? ಇಲ್ಲಿ ಆಸ್ತಿ ಅಂದ್ರೆ ಅದು ಬೇಹದ್ದು, ಅಂದ್ರೆ ಎಲ್ಲೆಗಳೇ ಇಲ್ಲದ್ದು. ಅದು 21 ಜನ್ಮಗಳಿಗಾಗಿ ಸ್ವರ್ಗದ ಸಂಪೂರ್ಣ ರಾಜ್ಯಭಾಗ್ಯ. ಓ, ಸ್ವರಾಜ್ಯ. ತನ್ನ ಮೇಲೆ ತಾನು ರಾಜ್ಯ ಮಾಡೋದು. ಹೌದು. ಸತ್ಯ ತಂದೆಯಿಂದ ಸತ್ಯಜ್ಞಾನವನ್ನ ಕೇಳಿ ನರನಿಂದ ನಾರಾಯಣರಾಗುವ ಆ ಶ್ರೇಷ್ಠ ಪದವಿ, ಇದೇ ನಿಜವಾದ ಆಸ್ತಿ. ಯಾಕಂದ್ರೆ ಲೌಕಿಕ ಆಸ್ತಿ ಇಲ್ಲೇ ಉಳಿದು ಹೋಗುತ್ತೆ. ಆದ್ರೆ ಇದು 21 ಜನ್ಮಗಳ ಕಾಲ ಜೊತೆಗೆ ಬರುತ್ತೆ. ಹ. ಇದೇ ಬಹುಶಃ ಜ್ಞಾನ ಮತ್ತು ಭಕ್ತಿಯ ನಡುವಿನ ಮೂಲಭೂತ ವ್ಯತ್ಯಾಸ ಅಂತಾನೂ ಅನ್ಸುತ್ತೆ. ಹೌದು. ಶಾಸ್ತ್ರಗಳು, ಪುರಾಣಗಳು ಇವೆಲ್ಲವೂ ಭಕ್ತಿ ಮಾರ್ಗದ್ದು ಅಂತ ಬಾಬಾ ಸ್ಪಷ್ಟಪಡಿಸ್ತಾರೆ. ಆದ್ರೆ ಅವರು ಕೊಡೋದು ಜ್ಞಾನ. ಇದು ಹೇಗೆ ಭಿನ್ನ? ಇದೊಂದು ಅದ್ಭುತವಾದ ಪ್ರಶ್ನೆ. ನೋಡಿ, ಭಕ್ತಿ ಅಂದ್ರೆ ಒಂದು ರೀತಿ ಭೂತಕಾಲದ ಸ್ಮರಣೆ. ಹಿಂದೆ ಆಗಿ ಹೋದವರದ್ದು. ಹೌದು. ಹಿಂದೆ ಆಗಿ ಹೋದ ದೇವತೆಗಳನ್ನ, ಮಹಾತ್ಮರನ್ನ ನೆನೆದು ಅವರಲ್ಲಿ ಬೇಡಿಕೊಳ್ಳೋದು. ಅಲ್ಲಿ ಭಕ್ತ ಮತ್ತು ಭಗವಂತನ ನಡುವೆ ಒಂದು ಅಂತರ ಇರುತ್ತೆ. ಹೌದು, ಭಕ್ತ ಕರೀತಾನೆ, ಭಗವಂತ ಎಲ್ಲೋ ಇದಾನೆ ಅನ್ನೋ ಭಾವನೆ. ಅದೇ. ಆದ್ರೆ ಜ್ಞಾನ ಅಂದ್ರೆ ಸ್ವಯಂ ಪರಮಾತ್ಮನೇ ಬಂದು ವರ್ತಮಾನದಲ್ಲಿ ನೇರವಾಗಿ ಆತ್ಮಕ್ಕೆ ಜ್ಞಾನ ಕೊಡೋದು. ಓಹೋ, ಹಾಗಿದ್ರೆ ಭಕ್ತಿ ಅನ್ನೋದು ಬೇಡುವಿಕೆ, ಜ್ಞಾನ ಅನ್ನೋದು ಅಧಿಕಾರದಿಂದ ಪಡೆದುಕೊಳ್ಳುವುದು. ಖಂಡಿತ. ಭಕ್ತಿ ಅಂದ್ರೆ ದೇಹಿ ಅಂತ ಕೇಳೋದು, ಜ್ಞಾನ ಅಂದ್ರೆ ತಂದೆಯ ಆಸ್ತಿಗೆ ವಾರಸುದಾರ ಆಗೋದು. ಈ ದೃಷ್ಟಿಕೋನದ ಬದಲಾವಣೆಯೇ ದೊಡ್ಡದು. ನಿಖರವಾಗಿ. ಭಕ್ತಿ ಪ್ರಾರ್ಥನೆಯಲ್ಲಿದೆ, ಜ್ಞಾನ ಪ್ರಾಪ್ತಿಯಲ್ಲಿದೆ. ಪರಮಾತ್ಮನೇ ಬಂದು ಮಕ್ಕಳೇ ನೀವು ನನ್ನವರು, ನನ್ನ ಆಸ್ತಿ ನಿಮ್ದು ಅಂತ ಹೇಳಿದಾಗ ಅಲ್ಲಿ ಬೇಡುವ ಪ್ರಶ್ನೆಯೇ ಬರೋದಿಲ್ಲ. ಆ ಅಧಿಕಾರದ ಸ್ಥಿತಿಯಲ್ಲಿ ಇರೋದೇ ಜ್ಞಾನ ಮಾರ್ಗ. ಸರಿ, ಈ ಪರಿವರ್ತನೆ ಅನ್ನೋದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಹೌದು. ಆದ್ರೆ ನಮ್ಮನ್ನ ನಾವೇ ಬದಲಾಯಿಸ್ಕೊಳ್ಳೋದಿದೆಯಲ್ಲ, ಅದು ಬಹುಶಃ ಜಗತ್ತಿನಲ್ಲೇ ಅತಿ ಕಷ್ಟದ ಕೆಲ್ಸ. ನಿಜ. ಇದು ನಮ್ಮನ್ನ ನೇರವಾಗಿ 5ನೇ ಪಾಯಿಂಟ್ಗೆ ತಂದು ನಿಲ್ಲಿಸುತ್ತೆ, ಅಂದ್ರೆ ಸಂಸ್ಕಾರಗಳ ಬಗ್ಗೆ. ಹೌದು. ಆತ್ಮದಲ್ಲಿರುವ ಒಳ್ಳೆಯ ಮತ್ತು ಕೆಟ್ಟ ಸಂಸ್ಕಾರಗಳು. ಇವು ಎಷ್ಟು ಆಳವಾಗಿ ಬೇರೂರಿರ್ತಾವೆ ಅಂದ್ರೆ ಇವುಗಳನ್ನ ಬದಲಾಯಿಸೋದು ಅಷ್ಟು ಸುಲಭವಲ್ಲ. ಏನಿದು ಸಂಸ್ಕಾರ ಅಂದ್ರೆ? ಸಂಸ್ಕಾರ ಅಂದ್ರೆ ಹೇಗೆ ಅಂದ್ರೆ ಆತ್ಮದ ಮೇಲೆ ರೆಕಾರ್ಡ್ ಆದ ಆಳವಾದ ಅಭ್ಯಾಸಗಳು. ಒಂದು ಹಳೆ ರೆಕಾರ್ಡ್ ಥರ. ಸರಿಯಾಗಿ ಹೇಳಿದ್ರಿ. ಹಳೆಯ ಗ್ರಾಮಫೋನ್ ರೆಕಾರ್ಡ್ ಮೇಲೆ ಗೆರೆಗಳು ಹೇಗಿರ್ತವೋ ಹಾಗೆ ನಾವು ಮಾಡುವ ಪ್ರತಿಯೊಂದು ಕರ್ಮ, ಸಂಕಲ್ಪ ಅದೆಲ್ಲ ಒಂದು ಮುದ್ರೆ ಒತ್ತುತ್ತೆ. ಅನೇಕ ಜನ್ಮಗಳಿಂದ ಅದೇ ಪುನರಾವರ್ತನೆ ಆದಾಗ ಆ ಗೆರೆಗಳು ಬಹಳ ಆಳವಡ್ಬಿಡ್ತವೆ. ಅದೇ ನಮ್ಮ ಸ್ವಭಾವ. ಹೌದು. ಯುಗದ ಆರಂಭದಲ್ಲಿ ಸಂಪೂರ್ಣ ಪಾವನರಾಗಿದ್ರು, ದೈವಿ ಗುಣಗಳಿಂದ ಸಂಪನ್ನರಾಗಿದ್ದರೋ ಅದೇ ಮೊದಲ ಆತ್ಮ 84 ಜನ್ಮಗಳ ಚಕ್ರವನ್ನ ಪೂರ್ತಿ ಮಾಡಿ ಈಗ ಅಂತಿಮ ಜನ್ಮದಲ್ಲಿ ಅತಿ ಹೆಚ್ಚು ಪತಿತರಾಗಿದ್ದಾರೆ ಅಂತ. ಓ, ಹಾಗಿದ್ರೆ ಇದು ಒಂದು ಸೈಕಲ್, ಒಂದು ಪೂರ್ಣ ಚಕ್ರ. ಯಾರು ಅತಿ ಎತ್ತರಕ್ಕೆ ಹತ್ತಿದ್ರೋ ಅವರೇ ಅತಿ ಆಳಕ್ಕೆ ಇಳಿತಾರೆ. ನಿಖರವಾಗಿ 84 ಜನ್ಮಗಳ ಸುದೀರ್ಘ ಇಳಿಕೆ ಅದು. ಹಾಗಾಗಿ ಯಾರು ಪರಿಶುದ್ಧತೆಯ ಶಿಖರದಲ್ಲಿದ್ದರೋ ಅವರೇ ಚಕ್ರದ ಕೊನೆಯಲ್ಲಿ ಪತಿತತೆಯ ಪಾತಾಳಕ್ಕೆ ತಲುಪುತ್ತಾರೆ. ಹೌದು. ಮತ್ತು ಪರಮಾತ್ಮ ಆ ಮೊದಲ ನಂಬರಿನ ಆತ್ಮದ ಶರೀರವನ್ನೇ ಆಧರಿಸಿ ಜ್ಞಾನ ಕೊಡ್ತಾರೆ. ಯಾಕಂದ್ರೆ ಆ ಆತ್ಮಕ್ಕೆ ಇಡೀ ಚಕ್ರದ ಅನುಭವ ಇರುತ್ತೆ. ಹಾಗಿದ್ರೆ ಈ ಕೆಟ್ಟ ಸಂಸ್ಕಾರಗಳನ್ನ ಅಳಿಸೋದ್ ಹೇಗೆ? ಅದಕ್ಕಿರೋ ದಾರಿ ಏನು? ಅದಕ್ಕಿರೋ ಒಂದೇ ದಾರಿ, ಬಾಬಾ ತಿಳಿಸೋ ಹಾಗೆ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ತಂದೆಯನ್ನ ನೆನಪು ಮಾಡೋದು. ನಾನು ಈ ಶರೀರವಲ್ಲ, ನಾನು ಒಂದು ಚೈತನ್ಯ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಸ್ಥಿತರಾಗೋದು. ಹೌದು. ಆ ನೆನಪಿನ ಯೋಗಾಗ್ನಿಯಲ್ಲಿ ಹಳೆಯ ನಕಾರಾತ್ಮಕ ಸಂಸ್ಕಾರಗಳ ರೆಕಾರ್ಡ್ ಕರಗುತ್ತೆ. ಆಗ ಹೊಸ ದೈವೀ ಸಂಸ್ಕಾರಗಳು ದಾಖಲಾಗುತ್ತೆ. ಇದು ಕೇವಲ ಮನೋಬಲದಿಂದ ಸಾಧ್ಯವಿಲ್ಲ. ಇಲ್ಲ, ಪರಮಾತ್ಮನ ಶಕ್ತಿಯ ಸಂಪರ್ಕದಿಂದ ಮಾತ್ರ ಸಾಧ್ಯ.
ಹಾಗಿದ್ರೆ ಹೇ ಆತ್ಮರೇ, ಒಬ್ಬ ತಂದೆಯನ್ನು ನೆನಪು ಮಾಡಿ ಮತ್ತು ರಾಜಧಾನಿಯನ್ನು ನೆನಪು ಮಾಡಿ ಅನ್ನೋ ಮಹಾವಾಕ್ಯ ಕೇವಲ ಒಂದು ಘೋಷಣೆಯಲ್ಲ. ಖಂಡಿತ ಅಲ್ಲ. ಅದು ಒಂದು ಪ್ರಾಯೋಗಿಕ ಸಾಧನ. ತಂದೆಯನ್ನು ನೆನಪು ಮಾಡುವುದು ದಾರಿ. ಮತ್ತು ರಾಜಧಾನಿಯನ್ನು ನೆನಪು ಮಾಡುವುದು ಗುರಿ. ಹೌದು, ದಾರಿ ಮತ್ತು ಗುರಿ ಎರಡೂ ಸ್ಪಷ್ಟವಾಗಿದ್ದಾಗ ಪ್ರಯಾಣ ಸುಲಭವಾಗುತ್ತೆ. ದಾರಿ ತಪ್ಪದೆ ದಣಿಯದೆ ಗುರಿ ಮುಟ್ಟಲು ಈ ಎರಡು ಸ್ಮೃತಿಗಳು ದಾರಿದೀಪದಂತೆ ಕೆಲಸ ಮಾಡ್ತವೆ. ಸರಿ, ನಾವು ಇದುವರೆಗೂ ಮಾತಾಡಿದ್ದು ವೈಯಕ್ತಿಕ ಆತ್ಮದ ಸ್ಥಿತಿಯ ಬಗ್ಗೆ. ಈಗ 6ನೇ ಪಾಯಿಂಟ್. ಇದರಲ್ಲಿ ಬಾಬಾ ನಮ್ಮ ದೃಷ್ಟಿಯನ್ನು ವಿಶಾಲಗೊಳಿಸಿ ಇಡೀ ಪ್ರಪಂಚದ ಸ್ಥಿತಿಯ ಬಗ್ಗೆ ಮಾತಾಡ್ತಾರೆ. ಈಗ ಎಲ್ರದು ವಾನಪ್ರಸ್ಥ ಸ್ಥಿತಿ ಅಂತ. ವಾನಪ್ರಸ್ಥ ಅಂದ್ರೆ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಅನ್ವಯಿಸೋದು. ಆದ್ರೆ ಬಾಬಾ ಇಡೀ ಜಗತ್ತಿಗೆ ಹೇಳ್ತಿದ್ದಾರೆ. ಇದರ ಗೂಢಾರ್ಥವೇನು? ಇದು ಬಹಳ ಗಂಭೀರವಾದ ಮತ್ತು ಮಹತ್ವದ ಮಾತು. ಇಲ್ಲಿ ಬಾಬಾ ಮಾತಾಡ್ತಿರೋದು ಕೇವಲ ಮನುಷ್ಯರ ವಯಸ್ಸಿನ ಬಗ್ಗೆ ಅಲ್ಲ. ಇಡೀ ಸೃಷ್ಟಿಯ ಆಯಸ್ಸಿನ ಬಗ್ಗೆ. ಹೌದು, ಇಡೀ ಹಳೆಯ ಸೃಷ್ಟಿ, ಈ ಕಲಿಯುಗದ ಪ್ರಪಂಚ ತನ್ನ ಅಂತಿಮ ಘಟ್ಟದಲ್ಲಿದೆ. ಅಂದ್ರೆ ಇಡೀ ಮಾನವ ನಾಟಕದ ಅಂತಿಮ ದೃಶ್ಯ ನಡೀತಿದೆ. ಹಾಗಿದ್ರೆ ಪ್ರತಿಯೊಂದು ಆತ್ಮಕ್ಕೂ ಈಗ ಮನೆಗೆ ವಾಪಸ್ ಹೋಗೋ ಸಮಯ. ಹೌದು, ತಮ್ಮ ಪಾತ್ರ ಮುಗಿಸಿ ತಮ್ಮ ಮೂಲ ಮನೆ ಪರಮಧಾಮಕ್ಕೆ ಹಿಂತಿರುಗುವ ಸಮಯ. ಇದೇ ಇಡೀ ಪ್ರಪಂಚದ ವಾನಪ್ರಸ್ಥ ಸ್ಥಿತಿ. ವಾವ್! ಈ ದೃಷ್ಟಿಕೋನದಿಂದ ನೋಡಿದಾಗ ಜಗತ್ತಿನಲ್ಲಿ ನಡೆಯುತ್ತಿರುವ ಬಿಕ್ಕಟ್ಟುಗಳು, ಪರಿಸರ ನಾಶ, ರಾಜಕೀಯ ಅಸ್ಥಿರತೆ, ಸಾಮಾಜಿಕ ಅವನತಿ, ಹೌದು, ಇವೆಲ್ಲ ಕೇವಲ ಸಮಸ್ಯೆಗಳಾಗಿ ಕಾಣೋದಿಲ್ಲ. ಬದಲಿಗೆ ಒಂದು ಹಳೆಯ ವ್ಯವಸ್ಥೆ ತನ್ನ ಅಂತ್ಯವನ್ನು ತಲುಪ್ತಿರೋ ಲಕ್ಷಣಗಳಾಗಿ ಕಾಣಿಸುತ್ತವೆ. ನಿಖರವಾಗಿ ಒಂದು ಯುಗದ ಅಂತ್ಯದ ಸೂಚನೆಗಳು. ಇಂತಹ ಸಮಯದಲ್ಲಿ ಒಬ್ಬ ಸದ್ಗುರುವಿನ ಹೊರತು ಬೇರೆ ಯಾರೂ ಸದ್ಗತಿ ಕೊಡಲು ಸಾಧ್ಯವಿಲ್ಲ. ಅಂದ್ರೆ ಎಲ್ಲಾ ಆತ್ಮಗಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು. ಹೌದು, ಮತ್ತು ಆ ಸದ್ಗುರು ಮನುಷ್ಯರಾಗಿರಲು ಸಾಧ್ಯವಿಲ್ಲ. ಅವರೇ ಜ್ಞಾನಸಾಗರನಾದ ಪರಮಾತ್ಮ. ಇದೇ ವಿಷಯಕ್ಕೆ ಬಾಬಾ ಕೊಡುವ ಬೀಜ ಮತ್ತು ವೃಕ್ಷದ ಉದಾಹರಣೆ ಇದೆಯಲ್ಲ, ಅದು ಅದ್ಭುತವಾಗಿದೆ. ಹೌದು, ತಂದೆ ಬೀಜರೂಪ, ಇಡೀ ಮಾನವ ಸೃಷ್ಟಿ ಒಂದು ವೃಕ್ಷದಂತೆ. ಈಗ ಆ ವೃಕ್ಷ ಅಂದ್ರೆ ಮರ ಪೂರ್ತಿ ಶಿಥಿಲ ಆಗಿದೆ. ಜಡಜಡೀಭೂತ ಸ್ಥಿತಿ ಅಂತಾರೆ. ಹೌದು, ಈ ರೂಪಕವನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಮರ ಸಂಪೂರ್ಣವಾಗಿ ಒಣಗಿ ಹುಳು ಹಿಡಿದು ಬೀಳುವ ಸ್ಥಿತಿಗೆ ಬಂದಾಗ ಅದನ್ನ ಸರಿಪಡಿಸಲು ಸಾಧ್ಯವಿಲ್ಲ. ಆಗ ಆ ಮರದ ಬೀಜವಾದವನು ಪುನಃ ಬರಲೇಬೇಕು. ಆ ಬೀಜದಿಂದಲೇ ಹೊಸ ಸಸಿ ಹುಟ್ಟಲು ಸಾಧ್ಯ. ಹಾಗೆಯೇ ಪರಮಾತ್ಮ ಬೀಜರೂಪನಾಗಿ ಬಂದು ಹೊಸ ಅಡಿಪಾಯ ಹಾಕ್ತಾರೆ. ಹೌದು, ಪ್ರಜಾಪಿತ ಬ್ರಹ್ಮರ ಮೂಲಕ ಆದಿ ಸನಾತನ ದೇವಿದೇವತಾ ಧರ್ಮದ ಹೊಸ ಸಸಿಯನ್ನ ಸ್ಥಾಪನೆ ಮಾಡ್ತಾರೆ. ಹಾಗಿದ್ರೆ ಹೊಸ ಸಸಿನು ನೆಟ್ಟ ಮೇಲೆ ಹಳೆಯ ಜಡವಾದ ವೃಕ್ಷದ ಗತಿ ಏನು? ಅದನ್ನ ತೆಗೆದು ಹಾಕಲೇಬೇಕು. ಆಗಲೇ ಹೊಸ ಸಸಿಗೆ ಬೆಳೆಯಲು ಜಾಗ ಸಿಗುವುದು. ಅದೇ ವಿನಾಶ. ಓ, ಹಾಗಾಗಿ ಪರಮಾತ್ಮನ ಕರ್ತವ್ಯ ಎರಡೂ. ಹೌದು, ಒಂದು ಕಡೆ ಶ್ರೇಷ್ಠ ಧರ್ಮದ ಸ್ಥಾಪನೆ, ಇನ್ನೊಂದು ಕಡೆ ಅಧರ್ಮ ತುಂಬಿದ ಹಳೆ ಪ್ರಪಂಚದ ವಿನಾಶ. ಅದ್ಭುತವಾದ ಸ್ಪಷ್ಟೀಕರಣ. ಈ 3 ಪಾಯಿಂಟುಗಳು ನಮ್ಮ ವೈಯಕ್ತಿಕ ಜನ್ಮ, ಆಂತರಿಕ ಸ್ಥಿತಿ ಮತ್ತು ಇಡೀ ಜಗತ್ತಿನ ಸ್ಥಿತಿಯ ಬಗ್ಗೆ ಒಂದು ಸಂಪೂರ್ಣ ಚಿತ್ರಣವನ್ನೇ ಕೊಡುತ್ತೆ. ಹಾಗಿದ್ರೆ ಇಂದಿನ ಈ ಮಂಥನದಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯ ಅಂಶಗಳು ಅಂದ್ರೆ ಧಾರಣೆಗಾಗಿ ಮುಖ್ಯ ಸಾರ ಯಾವುದು? ಖಂಡಿತ, ಧಾರಣೆಗಾಗಿ ಇರುವ ಮುಖ್ಯ ಸಾರವನ್ನು ನೋಡೋಣ. ನಾನು ಮೊದಲು ಆ ಪಾಯಿಂಟ್ಗಳನ್ನು ಓದುತ್ತೇನೆ. 1ನೇದ್ದು, ಆತ್ಮನಿಂದ ಕೆಟ್ಟ ಸಂಸ್ಕಾರಗಳನ್ನು ತೆಗೆಯಲು ಆತ್ಮಾಭಿಮಾನಿಯಾಗಿರುವ ಅಭ್ಯಾಸ ಮಾಡಬೇಕಾಗಿದೆ. ಇದು ಅಂತಿಮ 84ನೇ ಜನ್ಮವಾಗಿದೆ, ವಾನಪ್ರಸ್ಥ ಸ್ಥಿತಿಯಾಗಿದೆ. ಆದ್ದರಿಂದ ಪುಣ್ಯಾತ್ಮನಾಗುವ ಪರಿಶ್ರಮ ಪಡಬೇಕಾಗಿದೆ. 2ನೇದ್ದು, ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು. ಬೀಜ ಮತ್ತು ವೃಕ್ಷದ ಜ್ಞಾನವನ್ನು ಸ್ಮರಣೆ ಮಾಡಿ ಸದಾ ಹರ್ಷಿತರಾಗಿರಬೇಕು. ಮೊದಲನೇ ಪಾಯಿಂಟ್ನಲ್ಲಿ ಪರಿಶ್ರಮ ಅನ್ನೋ ಶಬ್ದ ಬಹಳ ಮುಖ್ಯವಾಗಿದೆ ಅಲ್ವಾ? ಕೆಟ್ಟ ಸಂಸ್ಕಾರಗಳನ್ನು ತೆಗೆಯುವುದು ತಾನಾಗೇ ಆಗುವ ಪ್ರಕ್ರಿಯೆ ಅಲ್ಲ. ಇಲ್ಲ, ಅದಕ್ಕೆ ಪ್ರಜ್ಞಾಪೂರ್ವಕವಾದ ನಿರಂತರವಾದ ಪ್ರಯತ್ನ ಬೇಕು. ಇದು ನಮ್ಮ ಕೊನೆಯ ಅವಕಾಶ. ಹಾಗಾಗಿ ಪರಿಶ್ರಮ ಪಡಲೇಬೇಕು ಅಂತ ಬಾಬಾ ನೆನಪಿಸ್ತಿದ್ದಾರೆ. ಹೌದು. ಇನ್ನು 2ನೇಯ ಪಾಯಿಂಟ್, ದೇಹದ ಸಂಬಂಧಗಳನ್ನು ಬಿಡುವುದು ಅಂದ್ರೆ ಮನೆಮಠ ಬಿಟ್ಟು ಓಡಿ ಹೋಗೋದಲ್ಲ. ಇಲ್ಲ, ಬುದ್ಧಿಯಿಂದ ಮನಸ್ಸಿನಿಂದ ಆ ಸಂಬಂಧಗಳ ಮೋಹವನ್ನು ಅಂಟನ್ನು ಬಿಡಬೇಕು. ಹೌದು, ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಬೇಕು. ಬೀಜ ಮತ್ತು ವೃಕ್ಷದ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಕೊಂಡ್ರೆ ಪ್ರಪಂಚದ ಯಾವುದೇ ನಾಟಕೀಯ ದೃಶ್ಯಗಳನ್ನು ನೋಡಿ ನಾವು ವಿಚಲಿತರಾಗೋದಿಲ್ಲ. ನಿಜ, ಮರ ಬೀಳ್ತಿದೆ ಎಂದು ತಿಳಿದಾಗ ಅದರ ಕೊಂಬೆಗಳು ಮುರಿಯುವ ಶಬ್ದಕ್ಕೆ ನಾವು ಭಯಪಡುವುದಿಲ್ಲ. ಬದಲಿಗೆ
ಹೊಸ ಸಸಿ ಬೆಳೀತಿದೆ ಅನ್ನೋ ಖುಷಿಯಲ್ಲಿರಲು ಸಾಧ್ಯವಾಗ್ತದೆ. ಸರಿ, ಈಗ ಇಂದಿನ ವರದಾನದ ಕಡೆಗೆ ಗಮನ ಹರಿಸೋಣ. ಇದು ತುಂಬಾನೇ ಶಕ್ತಿಶಾಲಿಯಾಗಿದೆ. ಹೌದು, ಇಂದಿನ ವರದಾನ ಉಪರಾಮ್ ಮತ್ತು ಎವರೆಡಿಯಾಗಿದ್ದು ಬುದ್ಧಿಯ ಮೂಲಕ ಅಶರೀರಿಯಾಗುವ ಅಭ್ಯಾಸವನ್ನು ಮಾಡುವಂಥ ಸರ್ವಕಲೆಗಳಲ್ಲಿ ಸಂಪನ್ನ ಭವ. ಇದರ ವಿವರಣೆ ಹೀಗಿದೆ: ಹೇಗೆ ಸರ್ಕಸ್ನಲ್ಲಿ ಹುರುಪನ್ನು ತೋರಿಸುವಂತಹ ಕಲೆಗಾರರ ಪ್ರತಿ ಕರ್ಮವೂ ಕಲೆಯಾಗಿ ಬಿಡುತ್ತದೆಯೋ, ಆ ಕಲೆಗಾರರ ಯಾವುದೇ ಅಂಗವನ್ನು ಹೇಗೆ ಬೇಕು, ಎಲ್ಲಿ ಬೇಕು, ಎಷ್ಟು ಸಮಯದವರೆಗೆ ಬೇಕೋ ಅಲ್ಲಿಯವರೆಗೂ ಮೋಲ್ಡ್ ಮಾಡಲು ಸಾಧ್ಯವಾಗುವುದು ಇದೇ ಕಲೆಯಾಗಿದೆ. ತಾವು ಮಕ್ಕಳು ಬುದ್ಧಿಯನ್ನು ಯಾವಾಗ ಬೇಕು, ಎಷ್ಟು ಸಮಯದವರೆಗೆ ಎಲ್ಲಿ ಸ್ಥಿತಗೊಳಿಸಬೇಕೋ ಅಲ್ಲಿ ಸ್ಥಿತಗೊಳಿಸುವುದೇ ಅತಿ ಶ್ರೇಷ್ಠವಾದ ಕಲೆಯಾಗಿದೆ. ಈ ಒಂದು ಕಲೆಯಿಂದ ವಿಶೇಷತೆ, ಹುರುಪು, 16 ಕಲಾ ಸಂಪನ್ನರಾಗಿ ಬಿಡುವಿರಿ. ಇದಕ್ಕಾಡಿ ಈ ರೀತಿಯಾಗಿ ಉಪರಾಮ್ ಮತ್ತು ಎವರೆಡಿಯಾಗಿರಿ. ಅದು ಆದೇಶದನುಸಾರ 1 ಸೆಕೆಂಡಿನಲ್ಲಿಯೇ ಅಶರೀರಿಯಾಡಿ ಬಿಡಬೇಕು. ಯುದ್ಧದಲ್ಲಿಯೇ ಸಮಯ ಹೋಗಬಾರದು ಅಥವಾ ಕಳೆದು ಹೋಗಬಾರದು. ಈ ಸರ್ಕಸ್ ಕಲಾವಿದನ ಹೋಲಿಕೆ ಇದೆಯಲ್ಲ, ಅದ್ಭುತವಾಗಿದೆ. ಅದು ಬರೀ ಶಾರೀರಿಕ ಕಲೆ ಅಲ್ಲ, ಮನಸ್ಸಿನ ನಿಯಂತ್ರಣ. ಹಾಗೆಯೇ ನಮ್ಮ ಬುದ್ಧಿಯನ್ನ ಒಂದು ಕ್ಷಣದಲ್ಲಿ ಲೌಕಿಕ ಚಿಂತನೆಗಳಿಂದ ಬೇರ್ಪಡಿಸಿ ಅಲೌಕಿಕ ಸ್ಮೃತಿಯಲ್ಲಿ ಸ್ಥಿತಗೊಳಿಸುವ ಕಲೆ. ಹೌದು. ಆದ್ರೆ ಇಲ್ಲಿ ಉಪರಾಮ್ ಮತ್ತು ಎವರಿಡಿ ಅಂತ 2 ಶಬ್ದ ಬರುತ್ತೆ. ಇದರ ಪ್ರಾಯೋಗಿಕ ಅರ್ಥವೇನು? ಉಪರಾಮ್ ಅಂದ್ರೆ ನಿರ್ಲಿಪ್ತ ಅನಾಸಕ್ತ ಸ್ಥಿತಿ. ಅಂದ್ರೆ ಜಗತ್ತಿನ ಯಾವುದೇ ವಿಷಯಕ್ಕೆ ಭಾವನಾತ್ಮಕವಾಗಿ ಅಂಟಿಕೊಳ್ಳದೆ ಸಾಕ್ಷಿಯಾಗಿ ನೋಡುವ ಸ್ಥಿತಿ. ಸಾಕ್ಷಿಭಾವ. ಇನ್ನು ಎವರೆಡಿ ಅಂದ್ರೆ ಸದಾ ಸಿದ್ಧ. ಹೌದು, ತಂದೆಯ ಪ್ರತಿಯೊಂದು ಆದೇಶ ಪಾಲಿಸಲು ಸದಾ ಸಿದ್ಧ. ಒಂದು ಕ್ಷಣದ ನೋಟಿಸ್ನಲ್ಲಿ ಯಾವುದೇ ಮಾನಸಿಕ ವಾದವಿವಾದವಿಲ್ಲದೆ ಅಶರೀರಿ ಸ್ಥಿತಿಗೆ ಹೋಗಲು ಸಿದ್ಧರಿರುವುದು. ಒಂದು ಉದಾಹರಣೆ ಕೊಡಿ. ಅಂದ್ರೆ ಇದ್ದಕ್ಕಿದ್ದಂತೆ ಒಂದು ನಕಾರಾತ್ಮಕ ಪರಿಸ್ಥಿತಿ ಎದುರಾದಾಗ ಅದರೊಳಗೆ ಮುಳುಗಿ ಹೋಗದೆ 1 ಸೆಕೆಂಡಿನಲ್ಲಿ ಅದರಿಂದ ಬುದ್ಧಿಯನ್ನು ಬೇರ್ಪಡಿಸಿ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗುವುದು. ಯುದ್ಧದಲ್ಲಿಯೇ ಸಮಯ ಹೋಗಬಾರದು ಅಂತ ಹೇಳಿದ್ದಾರೆ. ಅಂದ್ರೆ ಮನಸ್ಸಿನ ಜೊತೆ ಹೋರಾಡ್ತಾ ಕೂರಬಾರದು. ಅದೇ ಮುಖ್ಯ. ಅಧಿಕಾರದಿಂದ ಈ ಅಭ್ಯಾಸವನ್ನು ಮಾಡಬೇಕು. ಇದೇ 16 ಕಲಾ ಸಂಪನ್ನರಾಗುವ ದಾರಿ. ಅದ್ಭುತ. ಇಂದಿನ ಸ್ಲೋಗನ್ ಮತ್ತು ಅವ್ಯಕ್ತ ಸೂಚನೆ ಏನು ಹೇಳುತ್ತೆ? ಇಂದಿನ ಸ್ಲೋಗನ್: ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುವವರೇ ಸತ್ಯಸ್ನೇಹಿ ಹಾಗೂ ಸಹಯೋಗಿ ಆಗಿರ್ತಾರೆ. ಮತ್ತು ಅವ್ಯಕ್ತ ಸೂಚನೆ ಹೀಗಿದೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಯಾರು ಪರಮಾತ್ಮ ಜ್ಞಾನಿ ಮಕ್ಕಳಾಗಿದ್ದಾರೋ ಅವರಿಗೆ ಜ್ಞಾನದ ಫಲವಾಗಿ ಮುಕ್ತಿ ಮತ್ತು ಜೀವನಮುಕ್ತಿಯ ಆಸ್ತಿ ಸಂಗಮಯುಗದಲ್ಲಿಯೇ ಲಭಿಸುತ್ತಾರೆ. ಜ್ಞಾನ ಎಂದರೆ ತಿಳುವಳಿಕೆ. ತಿಳುವಳಿಕೆಯುಕ್ತ ಆತ್ಮ ಪ್ರತಿ ಕರ್ಮವನ್ನು ಮಾಡುತ್ತಾ ಇದ್ದರೂ ಸದಾ ಸ್ವತಃ ಬಂಧನ ಮುಕ್ತ, ಎಲ್ಲಾ ಆಕರ್ಷಣೆಗಳಿಂದ ಮುಕ್ತರಾಗುವುದನ್ನು ತಿಳಿದುಕೊಂಡಿರುತ್ತದೆ. ಅವರ ಪ್ರತಿ ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಮತ್ತು ಸಂಪರ್ಕದಲ್ಲೂ ಮುಕ್ತಿ ಜೀವನ ಮುಕ್ತಿಯ ಸ್ಟೇಜ್ ಇರುತ್ತದೆ. ಇದನ್ನೇ ನ್ಯಾರ ಮತ್ತು ಪ್ಯಾರ, ಭಿನ್ನ ಮತ್ತು ಪ್ರಿಯ ಎಂದು ಹೇಳಿದ್ದಾರೆ. ಸರಳತೆ ಮತ್ತು ಸಹನಶೀಲತೆ, ಈ 2 ಗುಣಗಳು ಇಲ್ಲದೆ ತಂದೆಗೆ ನಿಜವಾದ ಸಹಯೋಗಿಯಾಗಲು ಸಾಧ್ಯವಿಲ್ಲ ಅಲ್ವಾ? ನಿಜ. ಅವ್ಯಕ್ತ ಸೂಚನೆಯು ಜ್ಞಾನದ ನಿಜವಾದ ಫಲವೇ ಬಂಧನಗಳಿಂದ ಮುಕ್ತರಾಗುವುದು ಅಂತ ಸ್ಪಷ್ಟಪಡಿಸುತ್ತಿದೆ. ಕರ್ಮ ಮಾಡುತ್ತಲೇ ಕರ್ಮದ ಬಂಧನಗಳಿಂದ ಮುಕ್ತವಾಗಿರುವುದು. ಹೌದು. ಇದೇ ನ್ಯಾರ ಮತ್ತು ಪ್ಯಾರ ಸ್ಥಿತಿ. ಜಗತ್ತಿನಲ್ಲಿದ್ದರೂ ಜಗತ್ತಿನ ಪ್ರಭಾವದಿಂದ ಭಿನ್ನವಾಗಿ ಮತ್ತು ತಂದೆಗೆ ಪ್ರಿಯರಾಗಿರುವುದು. ಹೌದು. ಜ್ಞಾನದ ಶಕ್ತಿಯಿಂದ ಸಂಗಮಯುಗದಲ್ಲಿಯೇ ಈ ಶರೀರದಲ್ಲಿದ್ದೇ ಜೀವನಮುಕ್ತ ಸ್ಥಿತಿಯನ್ನು ಅನುಭವಿಸಬಹುದು ಎನ್ನುವುದು ಬಹಳ ದೊಡ್ಡ ಭರವಸೆಯ ಮಾತು. ಇದು ಭವಿಷ್ಯದ ಮಾತಲ್ಲ, ವರ್ತಮಾನದ ಅನುಭವ. ಅದೇ. ಇಂದಿನ ಮಂಥನ ಬಹಳ ಆಳವಾಗಿತ್ತು. 84 ಜನ್ಮಗಳ ಚಕ್ರದಿಂದ ಹಿಡಿದು ಜೀವನಮುಕ್ತ ಸ್ಥಿತಿಯ ಅನುಭವದವರೆಗೆ ಜ್ಞಾನದ ಅನೇಕ ರಹಸ್ಯಗಳನ್ನು ನಾವು ಮನನ ಮಾಡಿದೆವು. ಹೌದು. ಈ ಜ್ಞಾನ ಕೇವಲ ತಿಳುವಳಿಕೆಯಲ್ಲ, ಅದು ಅಭ್ಯಾಸದ, ಪರಿಶ್ರಮದ ಕರೆ. ಅಣ್ಣಂದೆರೆ, ಅಕ್ಕಂದೆರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ತಿಳಿಸಿದ ಪ್ರತಿಯೊಂದು ಮಹಾವಾಕ್ಯಗಳನ್ನು ಮನನ ಮಾಡ್ತಾ ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ನಾನು ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿರುವ ಸತ್ಯಸ್ನೇಹಿ ಆತ್ಮನಾಗಿದ್ದೇನೆ.